ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಇದು ಫಸ್ಟ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಅಲ್ಲಿ ನಾನು ಏನು ಮಾಡಿದ್ದೀನಿ, 1 ರಿಂದ 24 ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ. ಆ ವಿಡಿಯೋನ ತಪ್ಪದೆ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಡಲ್ 1 ಮತ್ತು ಮಾಡಲ್ 2 ಎರಡರ ಕೂಡ ಕೀ ಆನ್ಸರ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ನಿಮಗೆ. 2024-25 SSLC ಮಾಡಲ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಒತ್ತಿದ್ರೆ ತಾವು ಎಲ್ಲ ವಿಡಿಯೋಗಳನ್ನು ಫಸ್ಟ್ ಆಗಿ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ 25 ರಿಂದ ಲಾಸ್ಟ್ 38ರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೇನ್ 5 ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences each. 2 questions, each a question carry 3, total 6 marks. Question number 25, give a brief account of how a Baleshwar helped the girl on the tracks ಅಂತ ಕೇಳಿದ್ದಾರೆ. So the answer is Baleshwar Mishra saw Roma bleeding alone on the tracks, but nobody was ready to rescue her. He jumped off the moving train and ran to rescue her. He prayed silently and took her in his hands and walked through the Shrubbery and he reached the road. He was helped by the tempo truck driver and they took her a small hospital where she was given only the basic first aid. Again they took her to Divine Hospital and there Dr. Anil Agrawal treated her in the ICU. Though there was not a lasting damage, she needed deep wound structures. If a Baleshwar had not helped her to admit to the hospital, she would have died bleeding alone on the ಟ್ರ್ಯಾಕ್ಸ್ ಅಂತಕ್ಕಂಥದ್ದನ್ನು ಉತ್ತರದಲ್ಲಿ ನೀವು ಬರಿಬೇಕಾಗಿತ್ತು. ಕ್ವಶನ್ ನಂಬರ್ 26, ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ತ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಆಲ್ರೆಡಿ ನೀವು ಕ್ವಶನ್ ಬೈಪಟ್ ಮಾಡಿದ್ರೆ ಆನ್ಸರ್ಸು ಅದನ್ನೇ ನೋಡ್ಕೊಡ್ರಿ, ಇಲ್ಲಾಂದರೆ ಇದನ್ನಾದರೂ ನೋಡ್ಕೊಡ್ರಿ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲ್ಸಂಟ. ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಟು ದ ಪೀಪಲ್ ಬೈ ದ ಲ್ಯಾಂಡ್ ಆ್ಯಂಡ್ ಸೇ ದೇ ಓನ್ ಇಟ್. ದ ಶಾರ್ಟ್ ಬಟ್ ದ ಅರ್ತ್ ಲೈಸ್ ಪೇಷಂಟ್ಲಿ. ದ ಅರ್ತ್ ಇಮ್ಯಾಜಿನ್ಸ್ ಇಟ್ ಸೆಲ್ಫ್ with the muddy holes and cars parked on with the lights on as its staring eyes. The happiest things that the earth feels in that the farmers plowing the earth, plant trees, grow fruits, flowers, children play and birds sing. The earth shares its unhappy feeling that the soldiers fight against other country. Soldiers, they put a fence between the nations but they do not know they are choking the earth with the smoke from the wars. The fence looks like a chain link necklace that chokes the earth. Finally the earth asserts that man can put a fence between the countries but not around the earth planet. The poem conveys universal brotherhood ಅಂತಕ್ಕದ್ದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ RCs ಇದಾವೆ. ಸೊ ಟೋಟಲಿ 3 RCಗಳು. ಪ್ರಶ್ನೆ ಸಂಖ್ಯೆ 27, ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಹೂ ಡಸ್ ವಿ ರೆಫರ್ ಟು ಅಂತ ಕೇಳಿದ್ರು, ಅಮ್ರಿಕನ್ಸ್ ಇದೆ. ವಾಟ್ ಡಿಡ್ ದೇ ಬೈ ಅಂತಿದೆ, ಡಾನ್ ಅನ್ಸಲ್ಮೋಸ್ ಪ್ರಾಪರ್ಟಿ. ವೈ ಡಿಡ್ ದೇ ವಾಂಟ್ ಟು ಬೈ ಇಟ್ ಅಂತ ಕೇಳಿದ್ರೆ ದ ಪ್ರಾಪರ್ಟಿ ಈಸ್ ಬ್ಯೂಟಿಫುಲ್ ಹೌಸ್ ಆ್ಯಂಡ್ ಆರ್ಚರ್ಡ್ ಅಂತ ಇತ್ತು. 28 ಕ್ವಶನ್, ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್, ಸತೀಶ್ ಫಾದರ್ ಅವತಾರ್ ನಾರಾಯಣ್. ಫೆನ್ ವಾಸ್ ದ ಸ್ಟೇಟ್ಮೆಂಟ್ ಮೇಡ್ ಅಂತ ಕೇಳಿದ್ದಾರೆ, ಫೆನ್ ಹಿ ವೆಂಟ್ ಟು ಸ್ಕೂಲ್ ಟು ಅಡ್ಮಿಟ್ ಸತೀಶ. ವಾಟ್ ಈಸ್ ದ ಟೋನ್ ಆಫ್ ದ ಸ್ಪೀಕರ್, ಆಂಗ್ರಿ ಟೋನ್ ಅಂತಕ್ಕದ್ದನ್ನು ಬರೀಬೇಕು. 29, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತ ಇದೆ. ಹೂ ಮೇಡ್ ದಿ ಸ್ಟೇಟ್ಮೆಂಟ್, ಡಯಾಗೋ. ವೈ ಡಿಡ್ ಹಿ ಸೇ ಸೊ ಅಂತ ಕೇಳಿದರೆ, ಹಿ ಲಾಸ್ಟ್ ಈಸ್ ಅ ಪೇಷನ್ಸ್, ಹಿ ವಾಂಟ್ ಟು ಗೋ ಟು ಬ್ಯಾಕ್ ಟು ಹೋಮ್. ಫೆನ್ ವಾಸ್ ಇಟ್ ಸೇಡ್ ಅಂತ ಕೇಳಿದರೆ, ಫೆನ್ ಅ ಪೆಡ್ರೋ ಸೇಡ್ ಹಿ ವಾಸ್ ಇಂಪೇಷಂಟ್ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರೆದ್ರೆ. ಸೊ ಇಷ್ಟು ಉತ್ತರಗಳು ಆಯಿತು. 30th ಕ್ವಶನ್ಸ್ ಹೋಗೋಣ. ವಿತ್ ಅ ಟೀ ಕಪ್ ಸರ್ಕಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾಂಟ್ಸ್ ರೌಂಡ್ ದ ಸನ್ ಅಂತ ಕೇಳಿದ್ದಾರೆ. ಓಕೆನಾ. ಹೂ ಈಸ್ ದ ಸ್ಪೀಕರ್ ಇತ್ತು, ದ ಪೋಯಟ್ ನಾರ್ಮನ್ ನಿಕೋಲ್ಸನ್ ಅಂತಕ್ಕಂಥದ್ದು ಆನ್ಸರ್. ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್ ಅಂತ ಕೇಳಿದರೆ ಇನ್ ಔಟರ್ ಸ್ಪೇಸ್ ಬರೀಬೇಕು. ವೈ ಡು ಟೀ ಕಪ್ ಸರ್ಕಲ್ ಅರೌಂಡ್ ದ ಪರ್ಸನ್ ಇತ್ತು, ದೇರ್ ಈಸ್ ಅ ನೋ ಗ್ರಾವಿಟಿ ಇನ್ ಸ್ಪೇಸ್ ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 31, ಪ್ರೊಫೈಲ್ ರೈಟಿಂಗ್ ಇದೆ. ಶರತ್ ಕುಮಾರ್ ಅವ್ರ ಬಗ್ಗೆ ಪ್ರೊಫೈಲನ್ನು ಕೊಟ್ಟಿದ್ರು, ನೇಮ್ ಕೊಟ್ಟಿದ್ದಾರೆ, ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇದೆ, ಎಜುಕೇಷನ್, ಸ್ಪೋರ್ಟ್ಸ್, ಅಕ್ಯುಪೇಷನ್ ಮತ್ತು ಡಿಸ್ಯಾಬಿಲಿಟಿಗಳನ್ನು ಕೊಟ್ಟಿದ್ದಾರೆ. ಅಚೀವ್ಮೆಂಟ್ಸ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಇದು ಬಹಳಷ್ಟು ಕೊಟ್ಟಿದ್ದಾರೆ, ಬಟ್ ಇಷ್ಟು ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರೋದಿಲ್ಲ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಶರತ್ ಕುಮಾರ್. ಫಸ್ಟ್ ಇದನ್ನು ಬರೀಬೇಕು. ದಿಸ್ ಈಸ್ ಅ ಪ್ರೊಫೈಲ್ ಅಂತ ಬರೆದು ಯಾರು ಕೊಟ್ಟಿರ್ತಾರಲ್ಲ ಅಲ್ಲಿ ಮುಂದೆ ಹೆಸರು ಬರೀರಿ. ಈಸ್ ಅ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಈಸ್ ಮುಜಾಫರ್, 1st March 1992, ಬಿಹಾರ್, ಇಂಡಿಯಾ. ಈಸ್ ಅ ಎಜುಕೇಷನ್ ಈಸ್ ಗ್ರ್ಯಾಜುಯೇಟ್ ಇನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್.
He's a sports in high jump. His occupation is athlete, coach. His disability is impaired muscle power. His achievements are 2020 Tokyo Paralympics, won a bronze medal, 2020 Paris Paralympics, won a silver medal ಅಂತ ಇತ್ತು. ಸಿಂಪಲ್ ಇವುಗಳನ್ನೇ ಒಂದೊಂದು ಸಾಲಾಕಿ ನೀವು ಬರೆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಆಗ್ತದ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಶರದ್ ಕುಮಾರ್. His birth place is Muzaffarnagar, Bihar, India. His date of birth is 1st March 1992. His education is graduate in political science and international relations. He interested in sports in high jump. ಸೊ ಈ ತರನಾಗಿರ್ತಕ್ಕಂಥದ್ದನ್ನು ಕೂಡ ನೀವು ಸಿಂಪಲ್ ಆಗಿ ಬರಿಬೇಕು. ಕಂಟಿನ್ಯೂ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ, ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಸ್ಟೋರಿ ಇದೆ. ದೇರ್ ವಾಸ್ ಅ ಡಾಗ್ ಇದೆ, ಹಂಗ್ರಿ, ಸರ್ಚ್, ಜ್ಯೂಸಿ ಪೀಸ್ ಆಫ್ ಬೋನ್ ಅಂತ ಇದೆ. ಸೊ ಲಾಸ್ಟ್ ಸ್ಟೋರಿಯಲ್ಲಿ ಬಿ ಗ್ರೀಡಿ ಅಂತಕ್ಕಂಥದ್ದು ಇತ್ತು. ಹಾಗಾದ್ರೆ ಇದು ತುಂಬಾ ಈಸಿ ಆಗಿರ್ತಕ್ಕಂಥದ್ದಿತ್ತು. ದೇರ್ ವಾಸ್ ಅ ಡಾಗ್, ಹಿ ವಾಸ್ ಹಂಗ್ರಿ. He searched for a food. He found juicy piece of bone. He thought to take it to his place and enjoy it. While crossing a bridge, the dog saw his own reflection of another dog with a bone in his mouth. He became greedy to get a piece of bone in his mouth. He became greedy to get a piece of mouth. His mouth of reflection. He started to bark. As soon as he opened his mouth, the bone fell into the river. He came back home angry ಅಂತ ಇತ್ತು. ಸೊ ಇದ್ರದ್ದು ಮಾರಲ್ ಏನಾಗ್ತದಪ್ಪ ಅಂದ್ರೆ ಡೊ ನಾಟ್ ಬಿ ಗ್ರೀಡಿ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇತ್ತು. ನೀವುಗಳನ್ನು ಸಹಿತ ಏನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಭಾಳಷ್ಟು ಮಾರಲಿಟಿ ಆಗಿರ್ತಕ್ಕಂಥ ಸ್ಟೋರಿಗಳು ಇರ್ತಾವೆ, ಅವುಗಳನ್ನು ನೀವು ಬರೀರಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಇತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇರ್ತದೆ. ಈ ಪಿಕ್ಚರ್ ನಿಮಗೆ ಏನು ಅನ್ನಿಸ್ತದಲ್ಲ, ಏನು ತಿಳಿತದಲ್ಲ ಅದನ್ನು ಬರಿಬೇಕು. ಇದನ್ನು ಬರಿಬೇಕಂತೇನಿಲ್ಲ. ಓಕೆ, ಸೊ ಟೋಟಲಿ ನಿಮ್ಮ ಮೀನಿಂಗ್ಫುಲ್ ಸೆಂಟೆನ್ಸ್ ಇರಬೇಕು. ಸೊ ಜೊತೆಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಅಲ್ಲಿ ವಾಕ್ಯಗಳ ಕ್ರಮಬದ್ಧವಾಗಿರಬೇಕು. ಚಿತ್ರದಲ್ಲಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ವಸ್ತುಗಳನ್ನು, ಅಲ್ಲಿರ್ತಕ್ಕಂಥವುಗಳನ್ನು ನಾಮಪದಗಳಾಗಿರ್ಬೋದು, ಓಕೆ, ಪ್ರೊನೌನ್ಸ್ಗಳಾಗಿರ್ಬೋದು, ಥಿಂಗ್ಸ್ಗಳು, ಅವೆಲ್ಲ ನಿಮ್ಗೆ ಏನಾಗಬೇಕಪ್ಪ ಅಂತಂದರೆ ಗುರುತಿಸ್ತಕ್ಕಂಥದ ಕ್ಷಮತೆಯನ್ನು ಬರೋ ಸಲುವಾಗಿ ಈ ಪ್ರಶ್ನೆಯನ್ನು ಇಟ್ಟಿರ್ತಾರೆ. ಸೊ ನೋಡಿದರೆ ಏನಾಗದ, ಭಾಳಷ್ಟು ಜನ ಏನಿದಾವೆ ಅದರಲ್ಲಿ ಟೀಚಿಂಗ್ ಇರ್ತದ, ಕ್ಲಾಸ್ ರೂಮ್ ಅದ. ಓಕೆ, ಸೊ ಈ ಥರನಾಗಿರ್ತಕ್ಕಂಥ ಒಂದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದೆ. ಸಿಂಪಲ್ ಇದೆ. ನಾನು ಪಿಕ್ಚರ್ ರೈಟಿಂಗಲ್ಲಿ ಬರೆದಿರ್ತಕ್ಕಂಥದ್ದು. ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಈ ಸೆಂಟೆನ್ಸನ್ನು ಫಿಕ್ಸ್ ಬರಿಬೇಕು. ಓಕೆ, ನೀವು ಕೂಡ ಬರಿಬೇಕು. ಸ್ಟಾರ್ಟಿಂಗ್ಗೆ ಇದು ಬರೀರಿ, ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಕ್ಲಾಸ್ ರೂಮ್. ಸೊ ಇದು ಯಾವುದರ ಚಿತ್ರ ಇದೆ, ಕ್ಲಾಸ್ ಅಥವಾ ಕ್ಲಾಸ್ ರೂಮ್ ಚಿತ್ರದ. ದಟ್ ಈಸ್ ಅ ನಾಟ್ ಗುಡ್. ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಐ ಕ್ಯಾನ್ ಸಿ ಆಲ್ ದ ಟ್ರೀಸ್ ಆರ್ ಕಟ್. ಅ ಮ್ಯಾನ್ ಶೂವಿಂಗ್ ಟ್ರೀ ಇನ್ ಅ ಪಿಕ್ಚರ್. ಮೆನಿ ಪೀಪಲ್ ಸಿಟ್ಟಿಂಗ್ ಆನ್ ಕಟ್ಸ್ ಟ್ರೀಸ್ ವಾಚಿಂಗ್ ಟ್ರೀ ಪಿಕ್ಚರ್. ವಿ ಶುಡ್ ನಾಟ್ ಕಟ್ ಟ್ರೀಸ್ ಅಂತ ಇದೆ. ಅಂದರೆ ಏನು ಮೆಸೇಜ್ ಕೊಡ್ತದಲ್ಲ ಅದನ್ನು ನೀವು ಏನು ಮಾಡಬೇಕಾಗಿತ್ತು, ಬರಿಬೇಕು. ಸೊ ಟೋಟಲ್ ಇದನ್ನು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಓಕೆ, ಅದನ್ನೆಲ್ಲನೂ ಕೂಡ ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಕೋಟ್ ಫ್ರಮ್ ದ ಮೆಮರಿದಲ್ಲಿ ನೋಡೋದಾದರೆ ದ ಥ್ರೋನ್ಡ್ ಮೊನಾರ್ಚ್ ದ ಫಿಯರ್ ಆಫ್ ಕಿಂಗ್ಸ್ವರೆಗೆ ಮೈ ಡೇ ಆರ್ ನೈಟ್ದಿಂದ ಆಲ್ವೇಸ್ ಡೇವರೆಗೆ ಬ್ಲೈಂಡ್ ಬಾಯ್ದಿಂದ ಇರ್ತಕ್ಕಂಥ ಪದ್ಯ ಇತ್ತು. ಓಕೆ ತಾನೆ? ಎಸ್. ಸೊ ಪದ್ಯ ಇತ್ತು ದ ಥ್ರೋನ್ಡ್ ಮೊನಾರ್ಚ್ ಬೆಟರ್ ದೆನ್ ಹಿಸ್ ದ ಕ್ರೋನ್. Is a scripture shows the force of temporal power, the attribute to awe and majesty, wherein doth sit the dread and fear of kings. Next, my day or night myself I make, whenever I sleep or play, and could I ever keep awake, with me to hear always day ಅಂತಕ್ಕಂಥದ್ದು ಇತ್ತು. ಸೊ ಎರಡನ್ನೂ ಕೂಡ ನಾನು ಪದ್ಯ ಕೊಟ್ಟಿದ್ದೀನಿ, ಚೆನ್ನಾಗಿ ಬರೀರಿ. ಇನ್ನು ಪ್ಯಾಸೇಜ್ ಇದೆ. ಸೊ ಪ್ಯಾಸೇಜಲ್ಲಿ ನೋಡಿ ಆನ್ಸರ್ಸ್ಗಳನ್ನು ಬರೀಬೇಕು. ಫಸ್ಟ್ ಇದೆ ನೋಡಿ, what made it possible for the farmer to afford to stay in the expensive hotel ಅಂತ ಕೇಳಿದ್ದಾರೆ. ಸೊ ಏನು ಬರಿಬಹುದು ಅಂತಂದರೆ a poor farmer who had always lived in the village and had never visited a big town own a lot of money, so he decided that the could now afford a holiday in an excellent hotel by the sea ಅಂತಕ್ಕದ್ದನ್ನು ಬರಿಬೇಕು. ಬಿ ಪ್ರಶ್ನೆಗೆ ಹೋಗೋಣ. ಏನಿದೆಪ್ಪ ಅಂದ್ರೆ why was head waiter surprised ಅಂತ ಕೇಳಿದ್ದಾರೆ. The farmer had tied his table napkin round his neck. The head waiter was very surprised at this ಅಂತಕ್ಕದ್ದನ್ನು ಬರಿಬೋದು. ಇನ್ನು 4 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ಯಾವ್ಯಾವ ಇದೆ ನೋಡಿ. ಇದರಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಬಗ್ಗೆ ಇದೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇದೆ, ಸಾಂಗ್ ಆಫ್ ಇಂಡಿಯಾ ಇದೆ. ಮೂರದ್ದು ಕೂಡ ಸಮ್ರಿ ನಿಮ್ಗೆ ಯಾವ್ದು ಈಸಿ ಆಗ್ತದಲ್ಲ ಅದನ್ನು ಬೈಟ್ ಮಾಡ್ಬೋದು. ನಾನು ಜಸ್ಟ್ ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಬಗ್ಗೆ ಇರ್ತಕ್ಕಂಥದ್ದು ಕೊಡ್ತೀನಿ. ಸೊ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ನಿಮ್ಮ ಸ್ಕೂಲಲ್ಲಿ ಯಾವ ಥರ ಈಸಿಯಾಗಿ ವೇದಲ್ಲಿ ಬರ್ಸಿದ್ರೆ ಅದನ್ನು ಬೈಟ್ ಮಾಡಿ ಇದನ್ನು ಕೂಡ ಬರಿಬೋದು. ದ ಪೋಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಈಸ್ ಗ್ರ್ಯಾಂಡ್ ಮದರ್ಸ್ ಅ ಜೀನಿಯಸ್ ಬಿಕಾಸ್ ಆಫ್ ಹರ್ ಸ್ಟ್ರೇಂಜ್ ಕ್ವಾಲಿಟೀಸ್. She could climb a tree even at the age of 62. Everybody feared that Granny would fall from the tree one day. One day she climbed a tree
but could not come down after the rescue doctor recommended rest for a week. But the granny, it was like a brief season in hill. She demanded a house to be built in a tree. The poet's father, who was a beautiful son, fulfilled his mother's wish. Granny stayed in the tree house happily ಅಂತಕ್ಕಂಥದ್ದನ್ನ ಬರೀಬೇಕು. ಆಮೇಲೆ ನಾನು ಇಲ್ಲಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅನ್ನು ಕೂಡ ಕೊಟ್ಟಿದ್ದೀನಿ. ಬಹಳ ಲೆಂತ್ ಆಗಿರ್ತಕ್ಕಂಥದ್ದಿದೆ. ನಿಮ್ಮ ಕಡೆ ಆನ್ಸರ್ ಇರಲಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ಆದರೂ ನೀವು ಏನು ಮಾಡಿರಿ ತೊಗೊಂಡು ಇದನ್ನು ಕೂಡ ನೀವು ಏನು ಮಾಡ್ಕೊಳ್ಬೋದು, ಪ್ರಿಪೇರನ್ನು ಮಾಡ್ಬೋದು. ಓಕೆನಾ? ಎಸ್. ಇನ್ನು ಮೂವ್ ಟು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗ್ತೀನಿ. ಯಾವುದಿದೆಪ್ಪ ಅಂತಂದರೆ ಅದು ಬಂದುಬಿಟ್ಟು ಎಸ್ಸೆ ರೈಟಿಂಗ್ಸ್. ಎಸ್ಸೆಗಳಲ್ಲಿ ಸೋಷಿಯಲ್ ಇವಿಲ್ಸ್ ಇದ್ದಾವೆ, ಬ್ಯಾನ್ ಆಫ್ ಪ್ಲಾಸ್ಟಿಕ್ ಇದೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನಲ್ಲಿ ನಾಯ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಏರ್ ಪೊಲ್ಯೂಷನ್, ಮೂರಲ್ಲಿ ಒಂದಂತೂ ಬಂದೇ ಬರ್ತವೆ. ಅದನ್ನು ಕೂಡ ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ. ಸೊ ಫಸ್ಟ್ ಯಾವುದೇ ಒಂದು ಎಸ್ಸೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ನ ಕಂಪಲ್ಸರಿ ಬರೀಬೇಕು. ಸೊ ನಾನು ಅದಕ್ಕೆ ಕಾಮನ್ ಟು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಪೊಲ್ಯೂಟ್ ಮೀನ್ಸ್ ಟು ಮೇಕ್ ಡೇಂಜರಸ್ಲಿ ಇಂಪ್ಯೂರ್ ಫಾರ್ ಯೂಸ್ ಅಂತ ಇದೆ. ಸೊ ಇದನ್ನು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಡ್ರಿ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ, ಶಾರ್ಟ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನನ್ನು ಬರೆದು, ಸೊ ಫಸ್ಟ್ ಏರ್ ಪೊಲ್ಯೂಷನನ್ನು ತೊಗೊಂಡಿದ್ದೀನಿ. ಏರ್ ಪೊಲ್ಯೂಷನ್ದು ಸ್ವಲ್ಪ ಕಂಟೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ ನಾಯ್ಸ್ ಪೊಲ್ಯೂಷನ್ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ. ಸೊ ಎರಡು ಪೊಲ್ಯೂಷನ್ಗಳನ್ನು ನಾನು ಬರೆದಿದ್ದೀನಿ. ಸೊ ನೀವು ಸಿಂಪಲ್ಲಾಗಿ ಏನು ಬರ್ಬೋದು, ಒಂದು 15 to 20 ಲೈನ್ಸಲ್ಲಿ ನೀವು ಒಂದು ಎಸ್ಸೆಗಳನ್ನು ಕಂಪ್ಲೀಟ್ ಮಾಡಿದರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ? ಎಸ್. ಲೆಟರ್ ರೈಟಿಂಗ್ ಇದೆ. 38ಗೆ ಹೋಗೋಣ. ಇಮ್ಯಾಜಿನ್ ಯು ಆರ್ ಪವನಿ ಪ್ರವೀಣ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಏನು ಬರೀತೀರಿ, ಫಸ್ಟ್ ಅವರು ಆಲ್ರೆಡಿ ಕೊಟ್ಟಿದ್ರು ಪವನಿ ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು. ಡೇಟ್ ಮಾತ್ರ ಹಾಕಬೇಕು. ಸೊ ನಾನು ಇವತ್ತು ಡೇಟ್ ಇದೆ, ಇವತ್ತಿನ ಡೇಟ್ ತೊಗೊಂಡಿದ್ದೀನಿ, 5th January 2025. ಡಿಯರ್ ಫ್ರೆಂಡ್, ಹೌ ಆರ್ ಯು? ಐ ಆಮ್ ವೆರಿ ಫೈನ್ ಹಿಯರ್. ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. I am studying hard for my exams. I hope I will get distinction. I am writing this letter to invite you to come my school day function. We arrange a school day on 30 January 2025. I am practicing dance. Yes. For the school day, please come and join with us. Write a letter about your health. Convey my regards to all. Yours lovingly, ಪವನಿ ಅಂತ ಬರೀಬೇಕು. ಸೊ ಇದನ್ನು ಬರೆದಿರ್ತಕ್ಕಂಥದ್ದು ಪ್ರಜ್ವಲ SP ಗವರ್ಮೆಂಟ್ ಹೈಸ್ಕೂಲ್ ತೆವರಟ್ಟಿ ಮೆಟ್ರೋಪಾಲಿಟನ್ ಸಿಟಿ ಅಂತಕ್ಕದ್ದನ್ನು ನಾನು ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇಷ್ಟು ನೀವುಗಳು ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಆ ಲೆಟರ್ಗಳನ್ನು ಬರೆದು ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋಗಳಲ್ಲಿ.